ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿ ಕೆ ಆಫೀಸಿಯಲ್. ನಾನು ಚೇತನ್ ಸಿ ಕೆ. KCET ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದಾರಾ, ನಿಮಗೊಂದು ಬ್ಯಾಡ್ ನ್ಯೂಸ್ ಬಂದಿದೆ. ಹೌದು, ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಏನು ಬ್ಯಾಡ್ ನ್ಯೂಸು? ಖಂಡಿತ ನೀವು ಅದನ್ನು ಕೇಳಿದ್ರೆ ಬೇಜಾರಾಗ್ತೀರಾ. ಮತ್ತು KA ಕಡೆಯಿಂದ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ತುಂಬಾ ಇಂಪಾರ್ಟೆಂಟು, ಕೊನೆವರೆಗೆ ನೋಡಿ. ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ, ನೋಡಲೇಬೇಕು. ತುಂಬಾ ಇಂಪಾರ್ಟೆಂಟು. KCET ಎಕ್ಸಾಮ್ ಬರೆಯೋರು ಕೊನೆವರೆಗೆ ಮಿಸ್ ಮಾಡದೆ ಗಮನಿಟ್ಟು ನೋಡಿ, ಓಕೆ. ಹಾಗೂ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ ನಿಮ್ಮೊಂದು KCET ರಿಲೇಟೆಡ್ಡು ಏನೇ ಅಪ್ಡೇಟ್ ಬರಲಿ, ನಿಮ್ಮ ರಿಸಲ್ಟ್ ಬಗ್ಗೆ ಆಗಿರ್ಬೋದು, ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು, ಎಲ್ಲ ಮಾಹಿತಿಗಳನ್ನು ಇದೇ ಒಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ, ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸಪ್ ಚಾಟ್ಬಾಟ್ ಇದೆ. ಈ ಒಂದು ಚಾಟ್ಬಾಟಲ್ಲಿ ನಿಮಗೆ KCET ರಿಲೇಟೆಡ್ಡು ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. KCET ರಿಲೇಟೆಡ್ ಎಲ್ಲ ಸ್ಟಡಿ ಮೆಟೀರಿಯಲ್ ಸಿಗ್ತದೆ. PYQs ಆಗಿರ್ಬೋದು, ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲ ಕೂಡ ಫ್ರೀಯಾಗಿ PDF ಸಿಗ್ತವೆ. ಅವೆಲ್ಲ ನಿಮ್ಮ KCET ಎಕ್ಸಾಮ್ ತುಂಬಾ ಯೂಸ್ಫುಲ್ಲು. ಈ ಒಂದು ವಾಟ್ಸಪ್ ಚಾಟ್ಬಾಟ್ ಲಿಂಕನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಟಾಪ್ ಕಮೆಂಟ್ ಹಾಕಿ ಕೊಟ್ಟಿರ್ತಾನೆ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ. ನಿಮ್ಮ KCET ಎಕ್ಸಾಮಿಗೆ ತುಂಬಾ ಯೂಸ್ಫುಲ್ಲು. ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ, ಓಕೆ. ಮೊದಲೇ ಅಪ್ಡೇಟು ಈ ಕಡೆಯಿಂದ ಬಂದಂಥ ಅಪ್ಡೇಟ್ ನೋಡೋಣ. ಲಾಸ್ಟಿಗೆ ನಿಮಗೆ ಬ್ಯಾಡ್ ನ್ಯೂಸನ್ನು ಹೇಳ್ತೇನೆ, ಓಕೆ. ಮೊದಲೇ ಅಪ್ಡೇಟು ನಿಮಗೆಲ್ಲ ಗೊತ್ತಿರ್ಬೋದು KCET ಎಕ್ಸಾಮ್ಗೆ 50% ನಿಮ್ಮ ಒಂದು ಸೆಕೆಂಡ್ PUC ಮಾರ್ಕ್ಸು, ಇನ್ನು 50% KCET ಮಾರ್ಕ್ಸ್ನ ಕೂಡಿಸ್ಬಿಟ್ಟು ನಿಮ್ಮ ರ್ಯಾಂಕಿಂಗ್ನ ಅಥವಾ ರಿಸಲ್ಟ್ನ ಬಿಡ್ತಾರೆ. ಅರ್ಥ ಆಯ್ತಾ? ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ, ಈ ವರ್ಷ KCET ಎಕ್ಸಾಮ್ ರಿಸಲ್ಟು ಸೆಕೆಂಡ್ PUC ಎಕ್ಸಾಮು, ಎಕ್ಸಾಮ್ 2 ಇವೆರಡು ಎಕ್ಸಾಮ್ನಲ್ಲಿ ಯಾವ ಎಕ್ಸಾಮ್ನಲ್ಲಿ ಸ್ಟೂಡೆಂಟು ಹೆಚ್ಚು ಮಾರ್ಕ್ಸನ್ನ ಗಳಿಸುತ್ತಾರೆ ಅದೇ ಎಕ್ಸಾಮ್ ಮಾರ್ಕ್ಸನ್ನು KCET ರ್ಯಾಂಕಿಂಗ್ಗೆ ತಗೋತಾರೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬ ಸ್ಟೂಡೆಂಟು ಎಕ್ಸಾಮ್ 1, ಎಕ್ಸಾಮ್ 2, ಸೆಕೆಂಡ್ PUC ಎಕ್ಸಾಮ್ 1, ಎಕ್ಸಾಮ್ 2 ಎರಡು ಬರೆದಿದ್ದಾರೆ. ಆ ಎರಡು ಎಕ್ಸಾಮ್ನಲ್ಲಿ ಯಾವುದು ಹೈಯೆಸ್ಟ್ ಮಾರ್ಕ್ಸ್ ಇದೆ ಅದನ್ನ ತಗೋತಾರೆ. ಮತ್ತೊಂದು ಇಂಪಾರ್ಟೆಂಟ್ ಬಿಟ್ಟು ಏನಂದರೆ, ಈ ವರ್ಷ ನಿಮ್ಮ ಒಂದು KCET ರಿಸಲ್ಟು ಲೇಟ್ ಆಗ್ಬೋದು. ಯಾಕಂತಂದರೆ ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಮೇಲೆ ನಿಮ್ಮ ಒಂದು KCET ರ್ಯಾಂಕಿಂಗ್ ಬಿಡ್ತಾರೆ. ಅಲ್ಲಿವರೆಗೆ ಯಾವುದಿರುತ್ತೆ KCET ರಿಸಲ್ಟ್ ಬರೋದಿಲ್ಲ. ಅರ್ಥ ಆಯ್ತಾ? ಸ್ವಲ್ಪ ಲೇಟ್ ಆಗ್ಬೋದು, ಡೋಂಟ್ ವರಿ. ಆಲ್ಮೋಸ್ಟು ಪ್ರೊಸೆಸ್ ತುಂಬಾ ಸ್ಪೀಡಪ್ ಇದೆ. ಬೇಗನೆ ರಿಸಲ್ಟು ಬಿಡೋಕ್ಕೆ ಟ್ರೈ ಮಾಡ್ತಾರೆ, ಓಕೆ. ಮತ್ತು ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂತ ಅಂದರೆ, KCET ಎಕ್ಸಾಮ್ ಬರೆದ್ಬಿಟ್ಟು ಕೌನ್ಸಿಲಿಂಗ್ ಥ್ರೂ ನೀವು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆದರೆ ಸ್ವಲ್ಪ ಫೀಸ್ ಕಡಿಮೆ ಮಾಡ್ತಾರೆ. ಅರ್ಥ ಆಯ್ತಾ? ಆದರೆ ಈ ವರ್ಷ ಏನಾಗಿದೆ ಅಂದರೆ, ಯಾವೆಲ್ಲ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಇವೆ, ನೀವು ಕೌನ್ಸಿಲಿಂಗ್ ಥ್ರೂ ಹೋದರೂ ಕೂಡ ಈ ವರ್ಷ ನಿಮ್ಮ ಫೀಸ್ನ ಜಾಸ್ತಿ ಮಾಡಿದ್ದಾರೆ. ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಫೀಸ್ನ ಜಾಸ್ತಿ ಮಾಡಿದ್ದಾರೆ. ನೀವು ಕೌನ್ಸಿಲಿಂಗ್ ಥ್ರೂ ಹೋದರೂ ಕೂಡ ಫೀಸ್ ಜಾಸ್ತಿನೇ ಇರ್ತದೆ. ಎಷ್ಟು ಅಂತಂದರೆ, ಹೋದ ವರ್ಷಕ್ಕಿಂತ ಈ ವರ್ಷ 7.5% ಜಾಸ್ತಿ ಮಾಡಿದ್ದಾರೆ. 7.5% ಇನ್ಕ್ರೀಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, 1 ಲಕ್ಷ ಫೀ ಇದೆ. ಈ ವರ್ಷ 7.5% ಜಾಸ್ತಿ ಅಂದರೆ 1,07,500 ಅಮೌಂಟ್ ಜಾಸ್ತಿ. ಅರ್ಥ ಆಯ್ತಾ? ಫೀಸಲ್ಲಿ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು. 7.5% ಇನ್ಕ್ರೀಸ್ ಮಾಡಿದ್ದಾರೆ. ಇದೇ ಬ್ಯಾಡ್ ನ್ಯೂಸು. ಸೊ ಅನ್ಕೋಬೋದು ನೀವು, ಇದೇನು ತುಂಬ ಅಮೌಂಟ್ ಅಲ್ಲ ಅಂತ. ಸೊ ಇದು ಮ್ಯಾಟರ್ ಆಗುತ್ತೆ, ತುಂಬ ಸ್ಟೂಡೆಂಟ್ಸ್ಗೆ ಮ್ಯಾಟರ್ ಆಗುತ್ತೆ. 7.5% ಅನ್ನೋದು ತುಂಬಾ ಬಿಗ್ ಅಮೌಂಟ್ ಅದು. ಅರ್ಥ ಆಯ್ತಾ? ಯಾಕಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಇದು ತುಂಬಾ ಬಿಗ್ ಅಮೌಂಟು. ನಿಮ್ಮ ಫ್ರೆಂಡ್ಸ್ ಯಾರು ಗೊತ್ತಿಲ್ಲ ಈ ಒಂದು ಅಪ್ಡೇಟು, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ತಿಳಿಸಿ. ಡೋಂಟ್ ವರಿ, KCET ರಿಲೇಟೆಡ್ ಏನೇ ಅಪ್ಡೇಟ್ ಬರಲಿ ಇದೇ ಒಂದು ಚಾನಲ್ ಆಗ್ತೀವಿ. ಸೊ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು KCET ರಿಲೇಟೆಡು ಏನೇ ಡೌಟ್ ಇರಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಸೊ ತಪ್ಪದೆ ಕಮೆಂಟ್ ಹಾಕಿ. ಮತ್ತು ಕಾಲೇಜ್ ದೋಸ್ತ್ ವಾಟ್ಸಪ್ ಚಾಟ್ಬಾಟ್ ಲಿಂಕನ್ನು ಕೆಳಗೆ ವಿಡಿಯೋದಕ್ಕಾಗಿರ್ತದೆ. ಒಂದ್ಸಲ ಮಿಸ್ ಮಾಡಿ ಚೆಕ್ ಮಾಡಿ. ನಿಮ್ಮ KCET ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು. ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.